ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಯಾರು ಕ್ಲಿಕ್ ಮಾಡ್ಕೊಂಡಿದ್ದೀರಾ, JNM ಸ್ಟೂಡೆಂಟ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್. ಓಕೆ, ಎಕ್ಸಾಮ್ ಬರೆದ್ಬಿಟ್ಟು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾರಾ. ನಿನ್ನೆ ಇವತ್ತು ಚೆಕ್ಔಟ್ ಮಾಡ್ಕೊತಿದ್ದಾರೆ ವೆಬ್ಸೈಟು, ಬಟ್ ಎಲ್ಲೂ ಕೂಡ ಲಿಂಕ್ ಸಿಕ್ಕಿರಲ್ಲ. ಓಕೆ, ನಾನು ಕೂಡ ನಿಮ್ಗೆ ಅಪ್ಡೇಟ್ ಮಾಡಿದ್ದೆ. ನಿಮಗೆ ರಿಸಲ್ಟ್ ನಿಮಗೆ 15, 16 ಬರೋಲ್ಲ. ಯಾಕೆಂದರೆ ಸ್ಯಾಟರ್ಡೇ ಸಂಡೇ ಕೊಡೋಲ್ಲ. ರೆಡಿಯಾಗಿದ್ದರೆ ಸ್ಯಾಟರ್ಡೇನೇ ಬರ್ತಿತ್ತು, ಅಂದರೆ ನಿನ್ನೆನೇ ಬರ್ತಿತ್ತು. ನಾನು ನಿಮ್ಗೆ ಡೇಟ್ ಕೊಟ್ಟಿದ್ದೆ, ಸೋಮವಾರ ಬರ್ತದೆ, ಅಂದರೆ 17ನೇ ತಾರೀಕು ಬರುತ್ತೆ ಅಂತಂದು. ಓಕೆ, ನಾನು ಒಬ್ಬನೇ ಅಲ್ಲ, ಬಹಳಷ್ಟು ಕಡೆಯೂ ಕೂಡ ಡೇಟ್ ಕೂಡ ಇದೆ ಅರ್ಧಾಡ್ತಕ್ಕಂಥದ್ದು. ಆ್ಯಂಡ್ ಅಲ್ಲಿರುವಂಥ ಕೆಲಸ ವರ್ಕ್ ಮಾಡೋರು ಕೂಡ ನಾಳೆ ಡೇಟೇ ಹೇಳಿದ್ದಾರೆ. ಓಕೆ, ಏನಾದರೂ ಅಪ್ಪಿತಪ್ಪಿ ಏನಾದರೂ ಟೆಕ್ನಿಕಲ್ ಯಾರು ಆಯಿತು ಅಂತಂದರೆ, ಏನಾದರೂ ಈಗ ರಿಸಲ್ಟ್ ಶೋ ಮಾಡೋಕ್ಕೆ ಹೋದಾಗ ಒಮ್ಮೆಲೆ ಏನಾದರೂ ಅಂದರೆ ಎಲ್ಲನೂ ಕೂಡ ಡಾಟಾ ಕಲೆಕ್ಷನ್ ಆಗಿಬಿಟ್ಟು ಸಡನ್ನಾಗಿ ಶೋ ಆಗಬೇಕು. ಯಾವುದೇ ರೀತಿ ರಿಸಲ್ಟು ಕೆಲವೊಂದಿಷ್ಟು ಬಂದು ಕೆಲವೊಂದಿಷ್ಟು ಬದೇ ರೀತಿ ಆಗಬಾರ್ದು. ಓಕೆ, ನಿಮ್ದು ಅಷ್ಟೇ ನೋಡ್ಕೊತೀರ ನೀವು. ಫಾರ್ ಎಕ್ಸಾಂಪಲ್ ನಾನು ರಿಸಲ್ಟ್ ಬಂದರೆ ಸಾಕಂಬಂದು ನೀವು ಅನ್ಕೊತೀರ, ಬಟ್ ಬೋರ್ಡ್ ಅವ್ರಿಗೆ ಹಾಗಿರಲ್ಲ. ಎಲ್ಲ ಒಂದು ಸ್ಟೂಡೆಂಟ್ಸು ಕೂಡ ಕ್ಲಿಯರಾಗಿ ಡಾಟಾ ಶೋ ಅಂದರೆ ಡಾಟಾ ಶೋ ಆಗಬೇಕು. ಮೀನ್ಸ್ ಏನಪ್ಪ ಅಂದರೆ, ನಿಮ್ಮ ರಿಸಲ್ಟ್ ಚೆಕ್ಔಟ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ರಿಸಲ್ಟ್ ಏನೊಂದು ಪಿನ್ ಮಾಡಿದ್ದು ಶೋ ಆಗುತ್ತೋ ಆ ಪರ್ಸಸ್ ಕರೆಕ್ಟಾಗಿ ಮುಗಿಬೇಕು. ಅದು ಆಲ್ಮೋಸ್ಟ್ ನಾಳೆ ಕಂಪ್ಲೀಟ್, ನಾಳೆನೇ ರಿಸಲ್ಟ್ ಆಫ್ಟರ್ನೂನ್ ಅಪ್ಡೇಟ್ ಗೊತ್ತಾಗುತ್ತೆ ಏನಾದರೂ. ಓಕೆ, ಇನ್ ಕೇಸ್ ಏನಾದರೂ ಅಪ್ಪಿತಪ್ಪಿ ಚೇಂಜಸ್ ಆದರೆ ನಾಡಿದ್ದು ಅನ್ಕೋರಿ, ಬಟ್ ಆಲ್ಮೋಸ್ಟ್ ನಾಳೆನೇ ಬರೋ ಚಾನ್ಸಸ್ಸು ನಾಳೆನೇ ಬರ್ತದೆ. ಸೊ ಹಾಗಾಗಿ ನಮ್ಮೊಂದು ಚಾನಲ್ ಸ್ವಲ್ಪ ಟಚಲ್ಲಿರಿ. ಎಲ್ಲನೂ ಕೂಡ ವೀಡಿಯೋ ಮಾಡಿ ಹಾಕೋಕ್ಕಾಗಲ್ಲ. ವಾಟ್ಸಪ್ ಚಾನಲ್ ಇದೆ. ಓಕೆ, ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕಿರ್ತೀನಿ ಮೆಸೇಜ್ ಏನಾದರೂ ಬಂದಿತ್ತಂದರೆ ಅಲ್ಲಿ ಕೂಡ ಚೆಕ್ಔಟ್ ಮಾಡ್ಕೋಬೋದು. ನೋಡಿ, ರಿಸಲ್ಟ್ ಏನೇ ಆಗಲಿ ಏನೂ ಆಗಲ್ಲ. ಓಕೆ, ನಮ್ಮ JNM ನಮ್ಮ ನರ್ಸಿಂಗಲ್ಲಿ ನಿಮ್ಗೆ ಗೊತ್ತಿದೆ. ಇನ್ ಕೇಸ್ ಅಪ್ಪಿತಪ್ಪಿ ಫೇಲ್ ಆದರೂ ಕೂಡ ವರಿಬೇಡ. ಆ್ಯಂಡ್ ಪಾಸ್ ಆಗಿತ್ತು, ಆಲ್ಮೋಸ್ಟ್ ಪಾಸ್ ಆಗಿರ್ತಾರೆ. ರಿಸಲ್ಟ್ ಅಷ್ಟರ ಮಟ್ಟಿಗೆ ಏನು ವೇರಿಯೇಷನ್ ಆಗಿರಲ್ಲ ಅನ್ಕೊತಿರ್ತೀನಿ. ಇನ್ ಕೇಸ್ ಆದರೂ ಕೂಡ ವರಿಬೇಡ, ಯಾಕಂದರೆ ನೀವು ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ನಿಮ್ಗೇನು ಗೊತ್ತಿಲ್ಲ. ಯಾಕಂದರೆ ನರ್ಸಿಂಗ್ ಫುಲ್ ಕಾಮನ್. ಓಕೆ, ನಿಮಗೆ ಫಸ್ಟ್ ಇಯರ್ ಬಂದಿರ್ತಾರೆ, ಕೆಲವೊಂದಿಷ್ಟು ಹುಡುಗರು ಗ್ರಿಪ್ ಸಿಕ್ಕಿರಲ್ಲ. ಏನೇ ಆಗಲಿ, ಎನಿವೇ ಚೆನ್ನಾಗಿ ಏನಾದರೂ ಪೇಜಸ್ ತುಂಬಿಸಿ ಬಂದಿತ್ತಪ್ಪ ಅಂತಂದರೆ ಗೊತ್ತಿರೋಗಿ ಪೇಜಸ್ ತುಂಬಿಸಿ ಬಂದಿತ್ತಂದರೆ ನೀವು ಪಾಸ್ ಆಗ್ತೀರ. ಓಕೆ, ಯಾರೆಲ್ಲ ಸ್ವಲ್ಪ ಪೇಜಸ್ ತುಂಬಿಸೋದಲ್ಲ, ನೀವು ಅಕ್ಯುರೇಟ್ ಆನ್ಸರ್ ಬಂದಿರುತ್ತಂದರೆ ಒಳ್ಳೆ ಗುಡ್ ಸ್ಕೋರೇ ಆಗಿರ್ತದೆ. ಓಕೆ, ಎಷ್ಟೊಂದು ಹುಡುಗರು ಡಿಸ್ಟಿಂಕ್ಷನ್ ಕೂಡ ಬಂದಿರ್ತಾರೆ. ಓಕೆ, A+ ಗ್ರೇಡ್ ಕೂಡ ಬಂದಿರ್ತದೆ. ವರಿಬೇಡ, ಚೆನ್ನಾಗಿ ಸ್ಕೋರ್ ಆಗಿರ್ತದೆ ಅಂತ ಅಂದ್ಕೊಳ್ಳೋಣ. ನಾಳೆ ಏನಾದರೂ ಅಪ್ಪಿತಪ್ಪಿ ಮಧ್ಯಾಹ್ನ ಮೇಲೆ ಅಪ್ಡೇಟ್ ಬಂತಂದರೆ ವಾಟ್ಸಪ್ ಚಾನಲ್ ತಿಳಿಸ್ತೀನಿ. ಓಕೆ, ಅಲ್ಲಿವರು ಚಾನಲ್ ಟಚಲ್ಲೇ ರೀ. ಓಕೆ, ಆ್ಯಂಡ್ ನೀವು ಕೂಡ ಇನ್ನೂ ಗೊತ್ತಾಗಬೇಕಪ್ಪ, ನಾನು ಡೈರೆಕ್ಟ್ ಬೋರ್ಡ್ ಜೊತೆ ಮಾತಾಡ್ತೀನಿ ಅಂತಂದರೆ, ಈಗ JNM ಬೋರ್ಡಲ್ಲಿ ಬಂದುಬಿಟ್ಟು ಕಾಂಟ್ಯಾಕ್ಟಸ್ ಅಂತ ಇದೆ, ಅದ್ರಲ್ಲಿ ಬಂದುಬಿಟ್ಟು ನೀವು ಬೇಕಾದರೆ ಅಲ್ಲಿ ಕಾಂಟ್ಯಾಕ್ಟ್ ಸಿಗ್ತದೆ, ಅಲ್ಲಿ ಬಿಟ್ಟು ಓಪನ್ ಮಾಡಿಕೊಂಡು ನೀವು ಏನು ಮಾಡ್ಬೋದಪ್ಪ ಅಂತಂದರೆ ಡೈರೆಕ್ಟಾಗಿ ನೀವು ಕಾಲ್ ಕೂಡ ಮಾಡಿ ಕೇಳ್ಬೋದು ಅವ್ರದ್ದು, ಅಥವಾ ಕಾಲ್ ಕೂಡ ಅಥವಾ ಮೇಲ್ ಕೂಡ ಮಾಡ್ಬೋದಾಗಿರ್ತದೆ. ಕಾಲ್ ಮಾಡ್ಬೋದು. ಓಕೆ, ಕಾಲ್ ಪಿಕಪ್ ಮಾಡ್ತಾರೆ. ಓಕೆ, JNM ಬೋರ್ಡ್ ಅದವ್ರು ಹಂಗೇನಿಲ್ಲ, ಕಾಲ್ ಪಿಕಪ್ ಮಾಡ್ತಾರೆ. ಬಟ್ ಬೈಬೋದು ನಿಮಗೆ, ಯಾಕೆ ನಿಮ್ಮ ಕಾಲೇಜಲ್ಲಿ ಏನೂ ಕೂಡ ಅಪ್ಡೇಟ್ ಮಾಡಲ್ಲ, ನಿಮ್ಮ ಕಾಲೇಜ್ ಲೆಕ್ಚರ್ ಅಂತ ಅನ್ಬೋದು. ಸೊ ಹಾಗಾಗಿ ಎನಿವೇ ನಾಳೆ ನಿಮಗೆ ಮಧ್ಯಾಹ್ನ ಅಪ್ಡೇಟ್ ಮಾಡ್ತೀನಿ. ಓಕೆ, ಆಲ್ಮೋಸ್ಟ್ ನಾಳೆನೇ ರೆಡಿ ಇರಿ ರಿಸಲ್ಟ್ಗೆ. ಓಕೆ, ಬಾಯ್.